ಮಹಾರಾಷ್ಟ್ರ ಗೋಯಿಂಗ್ ಇಂಟ್ರೆಸ್ಟಿಂಗ್ ಅಜಿತ್, ಯಾಕಂದರೆ ಮಹಾರಾಷ್ಟ್ರದಲ್ಲಿ ಯಾವ ಪ್ರಮಾಣದ ಸೀಟ್ಗಳು ಕಾಣ್ತಾ ಇವೆ. 211 ಮಹಾಯುತಿಯಲ್ಲಿ ಭಾಜಪಾ 121 ಎಸ್, ಶಿವಸೇನಾ ಶಿಂದೆ ಬಣ 56, ರಾಷ್ಟ್ರವಾದಿ 34. ಅದರ ಅರ್ಥ ಏನು? ಮುಖ್ಯಮಂತ್ರಿ 121 ಇಟ್ಕೊಂಡು ಬಿಜೆಪಿ ವಾಪಸ್ ಏಕನಾಥ್ ಶಿಂದೆಗೆ ಬಿಟ್ಕೊಡುತ್ತೆ ಅಂತ ಅನಿಸ್ತಾ ಇದೆ. ಮತ್ತೆ ಏಕನಾಥ್ ಶಿಂದೆ ನಾನು ಹೋಗ್ತೀನಿ ಮೈತ್ರಿಕೂಟ ಬಿಟ್ಟರು ಅಂದ್ರು ಅಲ್ಲ, ಇದ್ರೆ ಸಾಕು ಗೌರವ ಮಾಡಿ ಆ ಲೆಕ್ಕಕ್ಕೆ ಬರುತ್ತೆ ಇದು. ಒಂದು ಆ ಲೆಕ್ಕಕ್ಕೆ ಬರುತ್ತೆ. ಇನ್ನೊಂದು ನೋಡಿ, ಈ ಇಡೀ ದೊಡ್ಡ ವಿಜಯದಲ್ಲಿ 2 ಫ್ಯಾಕ್ಟರ್ಗಳು ವರ್ಕ್ ಆಗಿವೆ. ಒಂದು ಲಾಡ್ಕಿ ಬಹಿಣ್, ಎಸ್, ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಬಂದು ವೋಟ್ ಮಾಡಿದ್ರು, 4.25% ವೋಟಿಂಗ್ ಜಾಸ್ತಿ ಆಯಿತು. ಇನ್ನೊಂದು ಮರಾಠ ಮತಗಳು ಏನು ಕನ್ಸಾಲ್ಡೇಟ್ ಲೋಕಸಭಾ ಚುನಾವಣೆಯಲ್ಲಾಗಿದ್ವು, ಅದರ ವಿರುದ್ಧ OBC ಮತಗಳ ಕನ್ಸಾಲ್ಡೇಟ್ ಈ ಪ್ರಮಾಣದ ಲೀಡ್ ಕೆಲವು ದಾಖಲಿಸಬೇಕಾದ್ರೆ ಈ 2 ಫ್ಯಾಕ್ಟರ್ಗಳು ಆಂಟಿ ಮರಾಠ ಕನ್ಸಾಲಿಡೇಷನ್ ಆಗಿದೆ. ಹಾಗಿದ್ದಾಗ ಹರಿಯಾಣದಲ್ಲಿ ಏನಾಯ್ತು? ನಯಾಬ್ ಸೈನಿಯನ್ನ ವಾಪಸ್ ಯಾಕೆ ಮುಖ್ಯಮಂತ್ರಿ ಮಾಡಿದ್ರು, ಖಟ್ಟರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದ್ರು? ನಾನ್ ಜಾಟ್ ಪೊಲರೈಸೇಷನ್ ನಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ. ಎಸ್, ನಾನ್ ಮರಾಠ ಪೊಲರೈಸೇಷನ್ ನಿಂದಲೇ ಬಿಜೆಪಿ ವಾಪಸ್ ಅಧಿಕಾರಕ್ಕೆ ಬಂದಿದೆ ಅನ್ನೋದಾದಲ್ಲಿ ಮುಖ್ಯಮಂತ್ರಿ ಯಾರು ಅಂತಕ್ಕಂಥ ಪ್ರಶ್ನೆಯು ಬರುತ್ತೆ. ಅಜಿತ್ ದಾದಾ ಪವಾರ್ ಬಹಳ ಬಹಿರಂಗವಾಗಿ ಹೇಳಿದ್ದಾರೆ, ಮುಖ್ಯಮಂತ್ರಿ ಒಂದು ಬಿಜೆಪಿದಿರಬೇಕು, ಇಲ್ಲಾಂದ್ರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ. ಹಾಗಿರುವಾಗ ನನಗನ್ಸುತ್ತೆ ಈ ಮುಖ್ಯಮಂತ್ರಿ ಸ್ಥಾನದ ಅಂದ್ರೆ ಒಂದ್ ವೇಳೆ ಇದೇ ಟ್ರೆಂಡ್ ಇನ್ನೊಂದು ಗಂಟೆ ಮುಂದುವರಿಯುತ್ತೆ ಅನ್ಸುತ್ತೆ ನನಗೆ. 10:25ಕ್ಕೆ ಇದು ಟ್ರೆಂಡ್ ಚೇಂಜ್ ಆಗ್ಲಿಕ್ಕಿಲ್ಲ. ಆದ್ರೆ ಕ್ಲೋಸ್ ಮ್ಯಾಚ್ ಇಸ್ ಓವರ್. ಮುಖ್ಯಮಂತ್ರಿ ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಆಮೇಲೆ ಇನ್ನೊಂದು ನೋಡಿ, ಉದ್ಧವ್ ಠಾಕ್ರೆಯ ಶಿವಸೇನೆಯ ಭವಿಷ್ಯ ಏನು? 20 ಸೀಟ್ ಮಾತ್ರ. ಹೌದು, ಅವರು 56, 65ರಲ್ಲಿದ್ದರು ಕಳೆದ 2 ಚುನಾವಣೆಗಳಲ್ಲಿ. ಈ ಬಾರಿ 20. ಅವ್ರು ಅಂದ್ರೆ ನೀವು ಸ್ಟ್ರೈಕ್ ರೇಟನ್ನು ನೀವು ಜಸ್ಟ್ ಮಾಡಿ, ನೀವು ಹೇಳ್ತಾ ಇದ್ರೆ 121 ಬಿಜೆಪಿ, 149 ಕಂಟೆಸ್ಟ್ ಮಾಡಿರೋದು. ಶಿವಸೇನೆಯ ಶಿಂದೆ ಹೆಚ್ಚು ಕಡಿಮೆ 75-80 ಸೀಟ್ಗಳನ್ನು ಕಂಟೆಸ್ಟ್ ಮಾಡಿದ್ರು, 56 ತೆಗೆದುಕೊಂಡಿದ್ದಾರೆ. ರಾಷ್ಟ್ರವಾದಿ 60-62 ಕಂಟೆಸ್ಟ್ ಮಾಡಿದ್ರು, 34 ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ನೀವು ಮಹಾವಿಕಾಸ್ ಅಘಾಡಿಯ ಸ್ಟ್ರೈಕ್ ರೇಟ್ ನೋಡಿ. ಕಾಂಗ್ರೆಸ್ ಪಕ್ಷ ಒಂದು ಕಾಲದಲ್ಲಿ 95ರವರೆಗೆ ಏಕಾಂಗಿಯಾಗಿ, 62ರಲ್ಲಿ ಮಹಾರಾಷ್ಟ್ರದ ನಿರ್ಮಾಣ ಆಗುತ್ತೆ, 91ರವರೆಗೆ ಏಕಾಂಗಿಯಾಗಿ ಮಹಾರಾಷ್ಟ್ರವನ್ನು ಆಳ್ತಾ ಇದ್ದ ಕಾಂಗ್ರೆಸ್ ಇವತ್ತು 22ಕ್ಕೆ ಬಂದು ನಿಂತಿದೆ. ಮುನ್ನಡೆಯಲ್ಲೇ ತೆಗೆದುಕೊಂಡ್ರೆ ನೀವು ಶಿವಸೇನೆ ಉದ್ಧವ್ ಠಾಕ್ರೆ 20, ಶರದ್ ಪವಾರ್ 11. ಸ್ಟ್ರೈಕ್ ರೇಟ್ ಯೋಚನೆ ಮಾಡಿ, 106 ಕ್ಷೇತ್ರನ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿತ್ತು. 22 ಅಂದರೆ 20% ನಿಮ್ಗೆ ಸ್ಟ್ರೈಕ್ ರೇಟ್ ಆಗಲಿಲ್ಲ. 96 ಕ್ಷೇತ್ರಗಳಲ್ಲಿ ಉದ್ಧವ್ ಠಾಕ್ರೆ ಕಂಟೆಸ್ಟ್ ಮಾಡಿದರು. 20 ಕ್ಷೇತ್ರಗಳಲ್ಲಿ ಅಂದರೆ ನಿಮ್ಗೆ 23-24% ಸ್ಟ್ರೈಕ್ ರೇಟ್ ಆಯಿತು. ಮತ್ತು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಭವಿಷ್ಯ ಏನು, ಶರದ್ ಪವಾರ್ ಪಾರ್ಟಿಯ ಭವಿಷ್ಯ ಏನು, ಈ ಪ್ರಶ್ನೆಗಳು ಕೂಡ ನಿಶ್ಚಿತವಾಗಿ ಉದ್ಭವ ಆಗ್ತವೆ. ಇನ್ನೊಂದು ಕಡೆ ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತಕ್ಕಂಥ ಪ್ರಶ್ನೆಯೂ ಕೂಡ ನಿರ್ಮಾಣ ಆಗುತ್ತೆ. ಎಸ್, ಕಳೆದ ಬಾರಿ 105 ಇತ್ತು ಬಿಜೆಪಿ, ಈ ಬಾರಿ 121ರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ನನಗನ್ಸುತ್ತೆ ಆ 2 ಫ್ಯಾಕ್ಟರ್ಗಳು, ಒಂದು OBC ಕನ್ಸಾಲ್ಡೇಷನ್, ಇನ್ನೊಂದು ಲಾಡ್ಕಿ ಬಹಿಣ್, ಇನ್ನೊಂದು ನನಗನ್ಸುತ್ತೆ ನೋಡಿ, ಕಾಂಗ್ರೆಸ್ ಬಿಜೆಪಿ ನಡುವಿನ ನೇರ ಹಣಾಹಣಿಯಲ್ಲಿ ಎಲ್ಲಿಯವರೆಗೆ ಕಾಂಗ್ರೆಸ್ ಸೀಟ್ಗಳನ್ನು ಗೆಲ್ಲಿಸಿಕೊಳ್ಳುವ ಸಾಮರ್ಥ್ಯವನ್ನು ತೆಗೆದುಕೊಳ್ಳಲ್ವೋ ಅಲ್ಲಿವರೆಗೆ ಕಾಂಗ್ರೆಸ್ಗೆ ಈ ಕಷ್ಟ ಇದ್ದಿದ್ದೆ. ಹರಿಯಾಣದಲ್ಲೂ ನೋಡಿದ್ವಿ, ಮಹಾರಾಷ್ಟ್ರದಲ್ಲೂ ನೋಡ್ತಾ ಇದ್ದೀವಿ. ಅಲ್ಲೇನಾಗಿದೆ, ಅಲ್ಲಿ ಯಾಕೆ ಮಹಾಯುತಿಗೆ ಈ ಪ್ರಮಾಣದ ಒಂದು ಜಯ ಬರ್ತಾ ಇದೆ? ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಇಮ್ಯಾಜಿನ್ 121 ಕ್ಷೇತ್ರ, ಇನ್ನೊಂದು ಕಡೆ ಕಾಂಗ್ರೆಸ್ 22 ಕ್ಷೇತ್ರ. ಕಾಂಗ್ರೆಸ್ 70-80ರವರೆಗೆ, ಅಂದರೆ ಕಳೆದ ಬಾರಿ 50. ನಾವು ನೆನ್ನೆ ಲೆಕ್ಕಾಚಾರ ನಾವು ಇದ್ದಿದ್ದು 85-95 ಬಿಜೆಪಿ ಬರುತ್ತೆ, 40-45 ತನಕ ಕಾಂಗ್ರೆಸ್ ಬರ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಪ್ರಾಯಶಃ ನೋಡಿ, ಭಗವಾನ್ ದೇತಾ ಇತ್ತು, ಚಪ್ಪರ್ ಫಾಡ್ಕೆ ದೇತಾ, ಮತದಾತ ಬಿ ದೇತಾ ಇತ್ತು, ಚಪ್ಪರ್ ಫಾಡ್ಕೆ. ಫ್ಯಾಕ್ಟ್ ಉಂಟಲ್ಲ, ಎಲ್ಲಕ್ಕಿಂತ ಮೇನ್ ಫ್ಯಾಕ್ಟ್ RSS ಭಾರಿ ಸೀರಿಯಸ್ ಆಗಿ ಕೆಲಸ ಮಾಡಿದೆ ಅಂತ ಸುದ್ದಿ. ಯಾಕಂದ್ರೆ ಆ ಲೋಕಸಭೆಯಲ್ಲಿ ಆದಂಥ ಕೆಲವೊಂದು ಕಾರಣಗಳಿಂದ ಅವ್ರು ಸೀರಿಯಸ್ ಆಗಿಲ್ಲ, ಬಟ್ ಇಲ್ಲಿ RSS ಮಾತ್ರ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಕೆಲಸ ಮಾಡಿದೆ ಅಂತ ವಿಶೇಷ ಆ್ಯಕ್ಚುಲಿ ಅದು ಕಾಣ್ತಾ ಉಂಟು. ಮತ್ತು ಇವ್ರ ಎಳೆಗೆ ಲೆಡ್ಲಿ ಬೆಹನ್ ಅಂತ ಸ್ಕೀಮ್ ಅದು ಭಾರಿ ವರ್ಕೌಟ್ ಆಗಿದೆ. ಜನಗಳಿಗೆ 1,500 ಕೊಟ್ಟದವರು, ಅದೇ ಒಂದು ಇಲ್ಲಿ 4-5 ಗ್ಯಾರಂಟಿ ಕೊಟ್ಟರು ಅಷ್ಟು ಪರಿಣಾಮ ಬೀಳಿಲ್ಲ. ಆ ಒಂದು ಗ್ಯಾರಂಟಿ ಜನಗಳಿಗೆ ಇಷ್ಟ ಫ್ಯಾಕ್ಟ್ ಅಂತ ಹೇಳಿದ್ರೆ ಲೇಡೀಸ್ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಅಬೌಟ್ ಲೇಡೀಸ್ ಇದ್ದು ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಅಬೌಟ್ ಆಗಿದಂತೆ ನೋಡಿ. ಮತ್ತು ಕೆಲವು ಭಾರಿ ಆಶ್ಚರ್ಯಕ್ಕಂತರು ಜಾರ್ಖಂಡ್ ಫಲಿತಾಂಶ ನೋಡಿ ಒಬ್ಬ ಜೈಲಿಗೆ ಹೋಗಿ ಬಂದ CM ಅನ್ನು ಪುನಃ ರಿಪೀಟ್ ಮಾಡ್ತಾರೆ. ಅದೇನಂತ ಇವರು ಚಂದ್ರಬಾಬು ನಾಯ್ಡು ಜೈಲಿಗೆ ಹೋಗಿ ಬಂದರು, 2/3 ಮೆಜಾರಿಟಿ ತಗೊಂಡ್ರು. ಇಲ್ಲಿ ಅದು ಭಾರಿ ಆಶ್ಚರ್ಯ. ಆರೋಪ ಬಂಧನ ಜೈಲಿಗೆ ಹೋಗಿ ಬರೋದು ಯಾವಾಗಲೂ ಇದು ನೋಡಿದ್ರೆ ಈಗ ಪಾಸಿಟಿವ್ ಆಗಿ ಇಲ್ಲಿ ಕೇಳಿ ಅಜಿತ್,
ಇನ್ನು ಜನವರಿಯಲ್ಲಿ ಡೆಲ್ಲಿದು ಎಲೆಕ್ಷನ್ ಬರ್ತದೆ, ಕೇಜ್ರಿವಾಲ್ ಜೈಲಿಗೆ ಹೋಗಿ ಅಲ್ಲಿ ಏನಾಗ್ತದೆ ಅದು ಕುತೂಹಲ. ನಿಜವಾಗಿ ಇದೆಲ್ಲ ನೋಡಿದ್ರೆ ಬಿಜೆಪಿಯಿಂದ ಶಾಸಕ ರಾಮಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ ನಮ್ಮನ್ನ. ಸರ್, ಮಹಾರಾಷ್ಟ್ರ ಅದ್ಭುತವಾದ ರಿಸಲ್ಟು. ಕರ್ನಾಟಕದಲ್ಲಿ ಈ ಲೇಟೆಸ್ಟ್ ಅಪ್ಡೇಟ್ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಮೂರು ಕ್ಷೇತ್ರ. ಇದು ಆರಂಭಿಕ ಒಂದು ಆರಂಭಿಕ ಮಾಧ್ಯಮಿಕ ಬಂದಿದೆ. ಕೆಲವು ಈಗ ನೋಡಿ, ಚನ್ನಪಟ್ಟಣ ಇವಾಗ ಸಿಟಿನಲ್ಲಿ ಇವಾಗ ಲೀಡಿಂಗ್ ಹೋಗ್ತಾ ಇದೆ. ಹೌದು, ಚನ್ನಪಟ್ಟಣದ ಲೀಡಿಂಗ್ ಜಾಸ್ತಿ ಇರೋದು ಯಾರು ಮುಗಿತು ಇವಾಗ ಮೈನಾರಿಟೀಸ್ ಜಾಸ್ತಿ ಸ್ವಲ್ಪ ಇದೆ. 20-25 ಸಾವಿರ ಓಟು ಅಲ್ಲಿದೆ ಓಟ್ ನಮಗೆ, ಬೇರೆ ಇನ್ನೆಲ್ಲೂ ಬೇರೆ ಕಡೆ ಹಳ್ಳಿ ಕಡೆ ಇಲ್ಲ. ಹಳ್ಳಿ ಕಡೆ ಕೂಡ ನಿಖಿಲ್ 1307 ಮತಗಳ ಲೀಡ್ ಹೈಯೆಸ್ಟ್ ಅವ್ರು ತಗೊಂಡಿದ್ದು. ಇದಾದ್ಮೇಲೆ ನೆಕ್ಸ್ಟು ಎಲ್ಲೋ ಒಂದು ಕಡೆ ನಮಗೆ ಇವಾಗ ಮತ್ತೆ ಶುರು ಆಗುತ್ತೆ, ವಿಲೇಜ್ ಪ್ಯಾಕೆಟ್ಗೆ ಹೋಗುತ್ತೆ, ಶುರು ಆಗುತ್ತೆ. ಈ ದೃಷ್ಟಿಯಿಂದ ಇವಾಗ ಫೋನ್ ಮಾಡಿ ಕೇಳಿದ್ವಿ, ಅಲ್ಲಿ ಚನ್ನಪಟ್ಟಣ ಓಡಿದೆ, ಚನ್ನಪಟ್ಟಣದಲ್ಲಿ ಇವಾಗ ಕಂಪ್ಲೀಟ್ ಇದು ಸಿಟಿ ಮುಗಿದಿದೆ. ಇವಾಗ ಗ್ರಾಮಾಂತರಕ್ಕೆ ಹೋದಾಗ ಮತ್ತೆ ಬರ್ತೀವಿ ನಾವು. ಒಂದು ಎರಡನೇದು ನಮಗೆ ಶಿಗಾವಿನಲ್ಲಿ ಇದು ಕೂಡ ಸೇಮು. ಒಂದು ಕಮ್ಯುನಿಟಿನಲ್ಲಿ ಮೈನಾರಿಟಿ ಕಮ್ಯುನಿಟಿ ಒಂದು ಜಾಸ್ತಿ ಸಿಕ್ಕಾಪಟ್ಟೆ ಇದೆ, ಕುರ್ಬಾಸ್ ಕಮ್ಯುನಿಟಿ ಜಾಸ್ತಿ ಇದೆ. ಈ ದೃಷ್ಟಿಯಿಂದ ಇಲ್ಲಿ 100ಕ್ಕೆ 100 ನಾವು ಶಿಗಾವಿನಲ್ಲಿ 100ಕ್ಕೆ 100 ನಾವು ಗೆಲ್ತೀವಿ, 100% ಗೆಲ್ತೀವಿ. ಸಂಡೂರಲ್ಲಿ ಎಲ್ಲೋ ಒಂದು ಕಡೆ ನಮಗೆ 50-50 ಮತ ಅಂತರದಲ್ಲಿ ನಾವು ಇದ್ದೀವಿ. ಈ ಸಲ ಕಳೆದ ಬಾರಿ ಚುನಾವಣೆ ಲೆಕ್ಕ ಹಾಕ್ಕೊಂಡ್ರೆ ಈ ಸಲ ನಾವು ವಿಜೇಂದ್ರ ಅವರವರು ಮತ್ತು ಎಲ್ಲ ಶಾಸಕರು ಅಲ್ಲೇ ಕೂತ್ಕೊಂಡು ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಕೂಡ ಇಲ್ಲ. ಇದು ನಮ್ಮ ಜನಾರ್ದನ್ ರೆಡ್ಡಿಯವರಾಗಲಿ ಪ್ರತಿಯೊಬ್ಬರು ಪ್ರೆಸ್ಟೀಜಾಗಿ ಕೆಲಸವನ್ನು ಮಾಡೋ ದೃಷ್ಟಿಯಿಂದ ನಾವು 100ಕ್ಕೆ 100 ಗೆಲ್ಲುವಂಥ ಒಂದು ವಾತಾವರಣ ಕೂಡ ನಮ್ಗೆ ಅಲ್ಲಿದೆ. ಒಟ್ಟಾರೆ ಈ ಎಲೆಕ್ಷನ್ನಲ್ಲಿ ಹಾವು ಏಣಿ ಆಗ್ತಿದೆ. ಯಾಸಿರ್ ಖಾನ್ ಪಠಾಣ್ ಅವರು ಶಿಗಾವಿನಲ್ಲಿ ಮತ್ತು ಯೋಗೀಶ್ವರ್ ಅವ್ರದ್ದು ಕೂಡ ಒಂದು ಇದಾಗ್ತಿದೆ. ಬಟ್ ಎಲ್ಲ ಒಂದು ಕಡೆ ನಾವು ಗೆಲ್ತೀವಿ ಅಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸೂರಜ್ ಹೆಗಡೆ ಅವರೇ, ಏನಾಗ್ತಾ ಇದೆ ಅಂತಂದರೆ, ನಮಗೆ ಮಹಾರಾಷ್ಟ್ರ ಸ್ವಲ್ಪ ನಾವು ನಿರೀಕ್ಷೆ ಮಾಡಿದಷ್ಟು ಬರ್ದಂಗೆ ಕಾಣಿಸ್ತಿಲ್ಲ. ಅಲ್ಲ, ಸ್ವಲ್ಪ ಅಂತೆಲ್ಲ ಅನ್ಬೇಡಿ. ಅಲ್ಲ, ಇನ್ನೂ ನೋಡೋಣ ಅದು. ಹಾಗೇನಿಲ್ಲ ಸರ್, ಯಾಕಂದ್ರೆ ನೀವು ಹೇಳಿದಾಗ ನಾನು ಕೇಳ್ತಾ ಇದ್ದೆ. ಅಲ್ಲ, ಯಾವ ಹಂತದಲ್ಲಿ ಬದಲಾವಣೆ ಆಗ್ಬೋದು? ಯಾವ ರೀತಿ ಹೇಳ್ತಾರೆ ಅಂದರೆ, ಅಲ್ಲಿ ಲಾಡ್ಲಿ ಬ್ಯಾನ ಕೊಟ್ಟಾಗ ಅದು ಪ್ಲಸ್ ಆಯಿತು, ಗ್ಯಾರಂಟಿ. ಇಲ್ಲಿ ನಾವು ಗ್ಯಾರಂಟಿಗಳು ಕೊಟ್ಟಾಗ ರೇವಡಿ ಆಗುತ್ತೆ, ದಿವಾಳಿ ಆಗುತ್ತೆ ಅಂತ ಹೇಳಿದವರು. ಇಡೀ ದೇಶಾದ್ಯಂತ ಇವತ್ತು ಗ್ಯಾರಂಟಿಗಳು ಕೊಟ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಒಂದು ನಿಮಿಷ ಹಚ್ಚಿದ್ದಾರೆ. ಇದೇ ಶ್ರೀಮಂತರದ 9-9 ಲಕ್ಷ ನೀವು ಮಾಫ್ ಮಾಡಿದಾಗ ಯಾರೂ ಕೇಳಲ್ಲ. ಎಲ್ಲಿಂದ ದುಡ್ಡು ತರ್ತಾರೆ, ಏನು ಮಾಡ್ತಾರೆ ಅಂತ ಕೇಳ್ತಿದ್ದವರು. ಇದು ಬಿಡಿ, ಚುನಾವಣೆಗಳು ಅದು ನಡೀತಾ ಇದೆ, ಅದು ಮಾಡ್ಕೊಂಡು ಹೋಗ್ತದೆ. ಒಂದು ನಾನು ನೋಡ್ತಿರೋದು, ಯೋಗೇಶ್ವರ್ ಅವ್ರಿಗೆ ಒಳ್ಳೆ ಲೀಡ್ ಸಿಕ್ಕಿದೆ. 15,000 ಹತ್ರ ಹೋಗ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.